ಇವಾಗ ಅಳಿನಮಸಿ ಹಬ್ಬ ಬರ್ತಿದ್ದಂಗೆ ಎಲ್ಲ ಕಡೆ ಅಣಬೆ ಇರ್ತದೆ ಸೆಕೆಂಡ್ಸ್ ಎಲ್ಲ. ನಮ್ಮ ಬ್ಯಾಂಡ್ದಲ್ಲೂ ಇದ್ದಿತ್ತು, ಫುಲ್ ಗಾಲಿಯಾಗಿಬಿಟ್ಟಿತ್ತು. ನಮ್ಮ ಮನೆಯವರು ನೋಡ್ಕೊಂಡು ಬಂದುಬಿಟ್ಟು ಹೇಳ್ತಾಯಿದ್ರು ಫುಲ್ ಗಾಲಿಯಾಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ನಾನು ನೋಡುವ ಅಂತ ಹೋದೆ. ನಾನು ಇಡೀ ಬ್ಯಾಣ ತಿರುಗಿದೆ, ನನಗೆಲ್ಲೂ ಕಾಣಿಸಿಲ್ಲ. ಮತ್ತೆ ಬಂದವ್ರ ಹತ್ರ ಕೇಳಿದೆ, ಅವರು ಕಾರ್ಗಿ ಹತ್ರ ಎದ್ದಿದೆ ಅಂತ ಹೇಳಿದ್ರು. ಫುಲ್ ಗಾಲಿಯಾಗಿಬಿಟ್ಟಿತ್ತು. ಗಾಲಿ ಅಂದರೆ ನಮ್ಮ ಕಡೆ ಹೂವು ಅರಳಿ ಬಿಡ್ತದಿಲ್ಲ, ಹಾಗಾಗಿ ಅದಕ್ಕೆ ನಾವು ಅಣಬೆ ಗಾಲಿಯಾಗಿದೆ ಅಂತ ಹೇಳ್ತೀವಿ. ಹಾಗಾದರೆ ಅದು ಹುಳ ಆಗಿಬಿಡುತ್ತೆ. ನೋಡಿ ಎಷ್ಟೊಂದು ಆಗಿತ್ತು ಅಂತ ನಾನು ನೋಡಿರಲಿಲ್ಲ. ಮತ್ತು ಈ ಜಾಗ ಹೊಸ್ತು ಅನಿಸ್ತದೆ ನನಗೆ ಎದ್ದಿದ್ದು. ಎಲ್ಲ ಅರಳಿಬಿಟ್ಟಿದೆ. ಅಂದರೆ ಜೋರು ಮಳೆ ಆಯ್ತಲ್ಲ, ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿದೆ ಮಳೆ. ಒಂದು ನೋಡುವ ಹುಳ ಆಗಿದೆಯಾ ಚೆನ್ನಾಗಿ ಉಂಟು ಅಂತ. ಚೆನ್ನಾಗುಂಟು ಇದು, ಅಂದರೆ ಹುಳ ಏನು ಕಾಣಿಸ್ತಿಲ್ಲ. ಸುಮಾರು ಮಕ್ಕೆ ಆಗಿತ್ತು, ಹೂವಾಗಿ ಅರಳಿಬಿಟ್ಟಿದೆ. ಅಯ್ಯೋ ಅದೇ ಈ ರೀತಿ ಮೇಲ್ಮುಖ ಆಗಿದೆ ನೋಡಿ. ಹೀಗಾದರೆ ಹುಳ ಆಗ್ತದೆ ನೋಡಿ. ಹುಳ ತೋರಿಸ್ತೀನಿ ನೋಡಿ. ನೋಡಿ ನೋಡಿ ಫುಲ್ಲು ಹುಳ. ಈ ರೀತಿ ಹುಳಗಳಾಗ್ತವೆ. ನಾವು ಹಾಗಾಗಿ ಇದನ್ನು ತಿನ್ನೋದಿಲ್ಲ, ಗಾಲಿಯಾಗಿದೆ ಅಂತ ಹೇಳ್ತೀವಿ. ನಿನ್ನೆ ಮಧ್ಯಾಹ್ನ ಪರಿಮಳ ಬರ್ತಾ ಇತ್ತು. ನಾನು ಎಷ್ಟು ದೂರ ಇದ್ದಿದ್ದೇನೋ ಅಂತ ಅಂದ್ಕೊಂಡೆ. ಅಂದರೆ ಎಲ್ಲೂ ಗಾಳಿಗೆ ಬರ್ತದೆ ಅದು, ಎಷ್ಟು ದೂರ ಇದ್ದರೂ ಪರಿಮಳ, ಎಲ್ಲಿ ಗಾಲಿಯಾಗಿದ್ದರೂ ಪರಿಮಳ ಬರ್ತದೆ. ಹಾಗಾಗಿ ನಾನು ಎಲ್ಲಿ ದೂರ ಇದ್ದಿದೆ ಅಂತ ಅಂದ್ಕೊಂಡಿದ್ದೆ. ನೋಡಿದರೆ ಇದು ನಮ್ಮ ಜಾಗದಲ್ಲೇ ಗಾಲಿಯಾಗಿದೆ. ನಮ್ಮ ಮನೆಯವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು. ಇದೊಂದು ಚೆನ್ನಾಗಿದೆಯಪ್ಪ, ಆದರೂ ಇದು ಒಂಥರ ಆಗಿದೆ ಹುಳ ತಿಂದಾಗೆ. ಮತ್ತು ಬೇಡ, ಸುಮ್ಮನೆ ತಗೋಗಿ, ಯಾಕೆ ತೆಗೆದಿಲ್ಲ. ನೋಡಿ ಇನ್ನು ಅಂತಾರಲ್ಲ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಇಡೀ ಊರೆಲ್ಲ ಹುಡ್ಕಾಡಿದ್ರು, ಹಂಗಾಯಿತು. ಅದು ಈ ಸಂದಿಲಾಗಿದೆ, ಹಾಗಾಗಿ ಇದು ಕಾಣಿಸ್ಲಿಲ್ಲ. ಅಂದರೆ ಮೊಕ್ಕೆ ಇದ್ದಾಗ ಕಾಣಿಸೋದಿಲ್ಲ, ಅರಳಿದಾಗ ಅದು ವೈಟ್ ಕಾಣಿಸ್ತದಿಲ್ಲ. ಹಾಗಾಗಿ ಎಲ್ಲ ಕಡೆಯೂ ದೂರಿಂದನೇ ಕಾಣಿಸ್ತದೆ. ಹೂವು ಹರಡಿದ ಮೇಲೆ ಜಾಸ್ತಿ ಕಾಣೋದು ಅಣಬೆ. ಮತ್ತು ನಾನು ಗಿಡಗಳಿಗೆ ಸಗಣಿ ಹಾಕಲಿಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಎಲ್ಲ ಅಣಬೆ ಎದ್ದಿದೆ ಅಂತ ಹೇಳಿದ್ರಲ್ಲ, ಅವಾಗ ಸಿಗ್ಬೋದೇನೋ ಅಂತ ಹೋಗಿದ್ದೆ. ಕಳೆದ ವರ್ಷ ಎದ್ದು ಜಾಗ ಎಲ್ಲ ನೋಡಿದೆ. ಅಲ್ಲಿ ಸಣ್ಣ ಸಣ್ಣ ಮೊಕ್ಕೆ ಎದ್ದಿದೆ. ಅದನ್ನು ಕಿತ್ಕೊಂಡು ಬಂದಿಲ್ಲ ಇವತ್ತು. ನಾಳೆ ಬೆಳಿಗ್ಗೆ ಬೇಗ ಹೋಗಿ ಕಿತ್ಕೊಂಡು ಬರಬೇಕು. ಯಾಕಂದರೆ ಯಾರಾದರೂ ಕಿತ್ಕೊಂಡು ನಡೀತಾರೆ, ಸೊಪ್ಪಿಗೆಲ್ಲ ಬರ್ತಾ ಇರ್ತಾರೆ ಬೆಳಿಗ್ಗೆ ಎದ್ದು. ಹಾಗಾಗಿ ನಮ್ಮ ಮನೆ ಹತ್ರ ಹೇಳಿದ್ದೆ, 3 ಕಡೆ ನೋಡ್ಕೊಂಡು ಬಂದಿದ್ದೆ, ನೀವು ಹೋಗಿ ಕಿತ್ಕೊಂಡು ಬನ್ನಿ ಅಂತ ಹೇಳಿಟ್ಟಿದ್ದೆ ಅವ್ರ ಹತ್ರ. ನೋಡಬೇಕು ನಾಳೆ ಅವ್ರ ಹತ್ರ ಹೋಗಿ ಕಿತ್ಕೊಂಡು ಬರ್ತಾರೆ ಅಂತ. ಈ ಮಳೆಗಾಲದಲ್ಲಿ ಏಳು ಅಣಬೆ ತುಂಬ ಚೆನ್ನಾಗಿರ್ತದೆ. ಇದು ಸೆಕೆಂಡ್ ಟೈಮಲ್ಲ, ಇನ್ನು ಮತ್ತು ನೆಕ್ಸ್ಟು ಯಾವುದೋ ಹಬ್ಬ ಆದಮೇಲೆ ತಿನ್ನೋದಿಲ್ಲ. ಕೃಷ್ಣಾಷ್ಟಮಿನ ಚೌತಿನ ಯಾವುದೋ ಹಬ್ಬ ಆದಮೇಲೆ ಆಮೇಲೆ ಇದ್ದರೂ ನಮ್ಮ ಕಡೆ ಯಾರೂ ತಿನ್ನೋದಿಲ್ಲ. ಪರಿಮಳ ಅಂತೂ ಸಖತ್ ಬರ್ತಾ ಇದೆ, ಘಮ ಘಮ ಅಂತ ಇದೆ. ಸುಮಾರು ಮೊಕ್ಕೆ ಮಿಸ್ ಆಯಿತು ಅಂತ ಬೇಜಾರು. ಅಣಬೆ ಸಿಕ್ಕಲಿಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಲ್ಲ, ಹಾಗಾಯಿತು ನಮ್ಮ ಪರಿಸ್ಥಿತಿ. ನಾನು ಈ ಕಡೆ ಬರಲೇ ಇಲ್ಲ. ಆವಾಗ ಎದ್ದಿತ್ತಲ್ಲ ಇಲ್ಲೆಲ್ಲ ಫಸ್ಟ್ ಏಕಾದಶಿ ಹಬ್ಬ ಟೈಮ್ಗೆ, ಹಾಗಾಗಿ ಮತ್ತೆ ಹೇಳೋದಿಲ್ಲ ಅಂತ ಅಂದ್ಕೊಂಡೆ. ಅದು ಇವಾಗ ಇಲ್ಲೇ ಎದ್ದಿದೆ. ಇದು ನಮ್ಮ ಮನೆಯವರು ಇಷ್ಟು ಅಣಬೆ ಕಿತ್ಕೊ ಬಂದಿದ್ದಾರೆ. ಅವರು ಕಳೆದ ವರ್ಷ ಕಿತ್ತ ಜಾಗದಲ್ಲಿ ನೋಡಿದ್ರಂತೆ, ಎದ್ದೋದಿಲ್ಲ ಅಂತ ನೋಡುವಂತ ಹೋಗಿದ್ರಂತೆ. ಅಲ್ಲಿ ಇಷ್ಟು ಮೊಕ್ಕೆ ಸಿಕ್ಕಿದೆ.
ಇದು ಮೊಕ್ಕೆ ಹದವಾಗಿದೆ. ಚಿಕ್ಕ ಚಿಕ್ಕದಾದರೆ ಸಾಂಬಾರು ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆ ಒಳ್ಳೆಯದಾಗೋದಿಲ್ಲ, ತಿನ್ನಲಿಕ್ಕೂ ಚೆನ್ನಾಗಿರೋದಿಲ್ಲ. ಈ ಥರ ಮೊಕ್ಕೆ ಇದ್ದರೆ ಸಾಂಬಾರು ಮತ್ತು ಪಲ್ಯ ಏನು ಮಾಡಿದರೂ ಚೆನ್ನಾಗಿರ್ತದೆ. ಸಾಂಬಾರು ಮಾಡಲಿಕ್ಕೆ ಇದು ಸಾಕಾಗೋದಿಲ್ಲ, ಪಲ್ಯ ಮಾಡಿದ್ರೆ ಚೆನ್ನಾಗಾಗ್ತದೆ. ಇದನ್ನು ನೋಡಿ ಎಷ್ಟು ಉದ್ದ ಬಂದಿದೆ ಅಂತ, ಇಷ್ಟು ಉದ್ದ ಬಂದಿದೆ ನೋಡಿ. ಇದು ಕೀಳುವಾಗ ಇಷ್ಟು ಉದ್ದ ಬರ್ತದೆ, ಇಷ್ಟು ದೊಡ್ಡ ಮೊಕ್ಕೆ ಇದ್ದರೆ. ಚಿಕ್ಕದಿದ್ದರೆ ಅದು ಇಷ್ಟೇ ಕಟ್ಟಾಗಿಬಿಡ್ತದೆ. ಮತ್ತು ಎಷ್ಟು ದೊಡ್ಡ ಮೊಕ್ಕೆ ಇದ್ದರೆ ಸಾಂಬಾರು ಮಾಡಲಿಕ್ಕೆ ಚೆನ್ನಾಗಾಗ್ತದೆ. ಇದು ಸ್ವಲ್ಪನೇ ಉಂಟು ಅಂತ ನಾನು ಸಾಂಬಾರು ಮಾಡ್ತಿಲ್ಲ. ಮತ್ತು ನನಗೆ ಸಾಂಬಾರ್ಗಿಂತ ಪಲ್ಯನೇ ತುಂಬ ಇಷ್ಟ. ಮತ್ತು ನಾನು ಸಣ್ಣ ಸಣ್ಣ ಮೊಕ್ಕೆ ನೋಡ್ಕೊಂಡು ಬಂದಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೋಡಿ ಆಯಿತಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.